ನಾವೆಲ್ಲರೂ ಮಾಧ್ಯಮದಲ್ಲಿ ಶ್ರೀಮಠದ ಬಗ್ಗೆ ಒಂದಷ್ಟು ವಿಷಯಗಳನ್ನು ನೋಡ್ತಾ ಇರ್ತಕ್ಕಂಥದ್ದು. ಇವೆಲ್ಲ ಆರೋಪಗಳು ಸುಳ್ಳು ಅನ್ನೋದನ್ನು ನಾವು ನಿಮ್ಮ ಮುಖಾಂತರ ಶ್ರೀಮಠದ ಸದ್ಭಕ್ತರಿಗೆ ಹೇಳಲಿಕ್ಕೆ ಬಯಸ್ತೇವೆ. ಇದು ಒಂದು ಷಡ್ಯಂತ್ರ ಮತ್ತು ಒಂದಷ್ಟು ಕಿಡಿಗೇಡಿಗಳು ಮಾಡಿರ್ತಕ್ಕಂಥದ್ದು. ಇಷ್ಟು ನಾನು ನಿಮಗೆ ಸ್ಪಷ್ಟನೆ ಕೊಡಬಲ್ಲೆ. ಮತ್ತು ಇನ್ನು ಉಳ್ಕಿರ್ತಕ್ಕಂಥದ್ದಂತೆ ತಾವು ಈಗಾಗಲೇ ಒಂದಷ್ಟು ವಿಷಯಗಳು ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಆದರೆ ಇದು ನಡೆದಿರ್ತಕ್ಕಂಥದ್ದು ಒಂದು ಹುನ್ನಾರ ಮತ್ತು ಷಡ್ಯಂತ್ರ ಆಗಿರ್ತಕ್ಕಂಥದ್ದು. ಆ ರೀತಿ ಯಾವ ಘಟನೆಗಳು ನಡೆದಿಲ್ಲ. ನೀವು ಅದನ್ನು ಒಂದಷ್ಟು ವಿಡಿಯೋಗಳು ಈಗ ಬಂದದ್ರಲ್ಲೆಲ್ಲ ನೋಡ್ಬೋದು. ಏನು ಆದರೆ ಶ್ರೀಮಠಕ್ಕೆ ಬಂದಿರತಕ್ಕಂಥವ್ರ ಮೇಲೆ ಈ ರೀತಿ ಹಲ್ಲೆ ಮಾಡಿರ್ತಕ್ಕಂಥದ್ದು ನಮ್ಮ, ಯಾಕಂದ್ರೆ ಅಲ್ಲಿ ನಾವಷ್ಟೇ ಎಲ್ಲ ಭಕ್ತರು ಇದ್ದರು. ಅದನ್ನು ಈ ವಿಷಯ ನಮಗೆ ಭಾಳ ನೋವು ತಂದಿರತಕ್ಕಂಥದ್ದು. ಅದಕ್ಕೆ ಅದು ಗದ್ದಿಗೆಳಗಿರ್ತಕ್ಕಂಥವನೇ ಇದಕ್ಕೆ ನಿರ್ಣಯವನ್ನು ನೀಡಬೇಕು ಅನ್ನೋದು ನಮ್ಮ ವಿಚಾರ. ತಾವು ಹೊತ್ತು ಏನಾದರೂ ಭಕ್ತಾದಿಗಳಿಗೆ ಮನವೊಲಿಕೆ ಮಾಡಿ ಹೇಳುವಂಥ ವಿಷಯ ಮಾತಾಡಿದ್ರ ಅಂತ ಅಷ್ಟು ಅವರು ಗಲಾಟೆ ಮಾಡುವಂಥ ಯಾಕಂತಂದರೆ ಅವ್ರಿಗೆ ಗಲಾಟೆ ಮಾಡಲಿಕ್ಕೆ ಅಂತಂದರೆ ಅವರು ರಾತ್ರಿ ಇದು ನಡೆದಿರ್ತಕ್ಕಂಥದ್ದು 9-9:30 ಸಮಯದೊಳಗೆ ಒಂದಷ್ಟು ಕಿಡಿಗೇಡಿಗಳು ದುಶ್ಚಟಗಳನ್ನು ಮಾಡೋ ಸಲುವಾಗಿ ಒಳಗೆ ಬಂದಾಗ ಇಲ್ಲಿ ಮಾಡುವಂಥದ್ದು ಅಲ್ಲಪ್ಪ ಅಂತ ಹೇಳಿದಾಗ ಅವರು ಇದನ್ನು ಬೇರೆ ಅರ್ಥಕ್ಕೆ ತೆಗೆದುಕೊಂಡು ಹೋಗಿ ಈ ರೀತಿ ನಾವು ಅವ್ರನ್ನ ತಡೆಯುವಂಥದ್ದಾಗಿರ್ಬೋದು. ಅವರಿಗೆ ಬಂದಿರತಕ್ಕಂಥ ಆಮೇಲೆ ಗ್ರಾಮಸ್ಥರು ಬಂದರು, ಅಂದರೆ ಊರಿನ ಹಿರಿಯರು ಬಂದರು, ಅದಕ್ಕೆ ಭಕ್ತರೆಲ್ಲರೂ ಇದ್ದಿರ್ತಕ್ಕಂಥವ್ರು. ನಾವೆಲ್ಲ ಅವರಿಗೆ ಮನವರಿಕೆ ಮಾಡಿದ್ದೀವಿ. ನಿಮಗೆ ಈ ಥರ ಇದೆ ಅಂತಂದರೆ ಬೆಳಗಡೆ ಜಾವ ಕೊಡೋಣ, ಈ ಸಮಯದಲ್ಲಿ ಇದು ಮಾಡೋದಲ್ಲ ಅನ್ನುವಂಥ ಮಾತನ್ನು ಬಯಸಿದರೂ ಕೂಡ ಅವರು ಇದನ್ನು ಯಾವುದನ್ನು ಲೆಕ್ಕಿಸಲಿಲ್ಲ. ಶ್ರೀಮಠದ ಗೌರವ ಆಗಿರುವುದು, ಊರಿನ ಒಂದು ಮರ್ಯಾದೆ, ಇದನ್ನು ಯಾವುದೂ ಲೆಕ್ಕಿಸದೆ ಈ ರೀತಿ ಮಾಡಿರ್ತಕ್ಕಂಥದ್ದು ಬಹಳ ನೋವಿನ ಸಂಗತಿ ಅಂತ ಹೇಳೋಕ್ಕೆ ನಾವು ಇಷ್ಟ. ಇವತ್ತು ವ್ಯವಸ್ಥೆ ಇದೆ. ಅವರು ಆ ವ್ಯವಸ್ಥೆ, ಯಾಕಂದರೆ ನಾವು ಹೋದ್ಮೇಲೆ ನಾವು ಬಂದಮೇಲೆ, ಯಾಕೆ ಇವರೊಬ್ಬರೇ ಅಂತಲ್ಲ, ಭಕ್ತರು ಬರ್ತಾಯಿದ್ರು. ಯಾಕಂದರೆ ಇದನ್ನು ಹೆಚ್ಚಿನ ನನ್ನ ಬಾಯಿಂದ ಕೇಳೋದಕ್ಕಿಂತ ನೀವು ಭಕ್ತರ ಜೊತೆ ಮಾತಾಡಿದಾಗ ಅಲ್ಲಿ ಏನು ನಡೀತಾ ಇತ್ತು ಏನಿಲ್ಲ ಅನ್ನೋದನ್ನು ನೀವು ಕೇಳ್ಬೋದು, ಮಾತಾಡ್ಬೋದು. ಯಾಕಂದರೆ ಭಕ್ತರು ಇರ್ಕೋವಂಥ ವ್ಯವಸ್ಥೆ ಇದೆ. ಅವರು ಪ್ರಸಾದವನ್ನು ಮಾಡಿ ಅಲ್ಲೇ ಆ ರೂಮಿಗೆ ಹೋಗುವ ಸಮಯಕ್ಕೇ ಅವರು ಈ ರೀತಿ ನಡೆದಿರ್ತಕ್ಕಂಥದ್ದು ಇದು ಘಟನೆ. ಇಲ್ಲ, ನೀವೆಲ್ಲ ಅದನ್ನು ಮೊದಲಿಂದ ನೋಡ್ರಿ, ಸರಿಯಾಗಿ ವಿಚಾರ ಮಾಡಿ ನೋಡ್ರಿ. ಸಮಯ ಇರುವುದು 9-9:30. ಅವರು ಊಟ ಮಾಡಿ ಅವರು ಕೋಣೆಗೆ ಹೋಗ್ತಾಯಿದ್ರು. ಇವರೆಲ್ಲ ಅಂದರೆ ಒಂದಷ್ಟು ಜನ 4-5 ಜನ ಅಲ್ಲಿ ಅಡ್ಡಾಡೋದು ನೋಡಿ ಸ್ವಾಮೀಜಿ ಹೀಗೆ ಅಂತಂದಾಗ ನೀವು ಒಳಗಡೆ ಇರ್ರಿ ನಾನು ನೋಡ್ತೀನಿ ಅಂತ ಹೊರಗಡೆ ಹೋಗಿದ್ದೆ. ಆ ಸಮಯದೊಳಗೆ ಇವ್ರು ಯಾಕಪ್ಪ ಅಂತ ಕೇಳಿದಾಗ ಆಗಿರ್ತಕ್ಕಂಥದ್ದು ಇದು. ನಿಮ್ಮ ಮೇಲೆ ಹಲ್ಲೆ ಮಾಡುವಂಥ ಏನಾದರೂ ಅಲ್ಲ, ಅದನ್ನು ನೀವು ವಿಡಿಯೋದೊಳಗೆ ನೋಡ್ಬೋದು. ಯಾಕಂದರೆ ನಾವಲ್ಲೇ ವಿಚಾರ ಮಾಡಿದ್ದು ಅಂತಂದರೆ ನಮ್ಮ ಮೇಲೆ ಅಪವಾದನೆ ಮಟ್ಟಿದೆ ಅನ್ನೋದಕ್ಕಿಂತನೂ ಆ ಬಂದಿರತಕ್ಕಂಥ ಶ್ರೀಮಠಕ್ಕೆ ಯಾಕಂದರೆ ಶ್ರೀಮಠ ಅಂದರೆ ಆಶ್ರಯ ನೀಡ್ತಕ್ಕಂಥದ್ದು. ಅವರು ಬಂದಿರತಕ್ಕಂಥದ್ದು ಮಧ್ಯಾಹ್ನ ಅವ್ರಿಗೆ ವಾಪಸ್ ಹೋಗಲಿಕ್ಕೆ ಅನುಕೂಲತೆ ಇಲ್ಲದೇ ಇದ್ದಿದ್ದಕ್ಕಾಗಿ ಅವರು ಉಳಿಯುವಂಥ ವ್ಯವಸ್ಥೆ ಅಲ್ಲಿ ಇದೆ. ಈಗಾಗಲೇ ನೀವೆಲ್ಲ ಬೇಕಾದ್ರೆ ಹೋಗಿ ನೋಡ್ಬೋದು, ಭಕ್ತರನ್ನು ಕೇಳ್ಬೋದು. ಆದರೆ ಅಲ್ಲಿ ಏನಾಗ್ಯದ ಏನಿಲ್ಲ ಅನ್ನೋದನ್ನು ನಾವು ಇದನ್ನು ತಡೆದು ಒಂದು ಪ್ರಯತ್ನ ಮಾಡಿದಾಗ ಅವರು ಯಾವ ರೀತಿಯಾಗಿ ನಡ್ಕೊಂಡಿದ್ದಾರೆ ಅನ್ನೋದನ್ನು ನೀವು ಆಗ ನಿಮಗೆ ಇರ್ತಕ್ಕಂಥ ವಿಡಿಯೋದೊಳಗೆ ನೋಡ್ಬೋದು. ದೂರು ಕೊಡುವಂಥದ್ದು ಏನಾದರೂ ನಿಮ್ಮ ಮೇಲೆ ಇಷ್ಟು ಇದನ್ನು ಮಾಡ್ತಾ ಇದ್ದಾರೆ, ಆಮೇಲೆ ಇಲ್ಲಿ ಬಂದಂಥ ಮಹಿಳೆಯರಿಗೆ ಅಸಭ್ಯರು ವರ್ತನೆ ಆಗಿರುವಂಥದ್ದು ಅದು ನೋವಿನ ಸಂಗತಿ. ಯಾಕಂದರೆ ಆ ವಿಚಾರ ಅವ್ರಿಗೆ ಬರಬಾರ್ದಾಗಿತ್ತು. ಆದರೆ ನನಗೆ ಅಡವಿ ಸಿದ್ದೇಶ್ವರರು ಶ್ರೀಮಠದ ಭಕ್ತರೇ ನನಗೆಲ್ಲವೂ. ಭಕ್ತರ ಮೇಲೆ ಅವರು ಏನು ನಿರ್ಣಯವನ್ನು ತಗೋತಾರೆ ಅದಕ್ಕೆ ನಾನು ಸದಾ ಬದ್ಧನಾಗಿದ್ದೇನೆ. ಯಾಕಂತಂದರೆ ಇದು ನಾವು ಒಬ್ಬರೇ ಇದ್ದು ಇದೆಲ್ಲ ಆಗಿದ್ರೆ ಅಂತಲ್ಲ, ಆ ಸಮಯದೊಳಗೆ ಊರಿನ ಒಂದಷ್ಟು ಶ್ರೀಮಠದಲ್ಲಿರ್ತಕ್ಕಂಥ ಹುಡುಗರಾಗಿರ್ಬೋದು ಮತ್ತು ಗ್ರಾಮದ ಎಲ್ಲ ಭಕ್ತರು ಕೂಡ ಅಲ್ಲಿದ್ದರು.
ಆ ಸಮಯದೊಳಗೆ. ಆದರೆ ಹೇಳಿದ್ವಲ್ಲ, ಅಲ್ಲಿ ಆ ಸಮಯದೊಳಗೆ ಈ ಥರ ನಡೆದಿರ್ತಕ್ಕಂಥದ್ದೇ ಒಂದು ನೋವಿನ ಸಂಗತಿ ಅಂತ ನಾನು ಹೇಳಕ್ಕೆ. ಸ್ಥಳೀಯರು ಹೇಳ್ತಾರೆ ಹ್ಞೂ 2 ತಿಂಗಳ ಸ್ವಾಮೀಜಿ ನಾವು ಫಾಲೋಅಪ್ ಮಾಡ್ತಾ ಇದ್ವಿ, ಸ್ವಾಮೀಜಿಗಳು ಅವ್ರ ವರ್ತನೆ ಇದನ್ನು ನೀವು ಭಕ್ತರನ್ನೇ ಕೇಳೋದು ಒಳ್ಳೆಯದು ಅಂತ ನನ್ನ ವಿಚಾರ. ಯಾಕಂದರೆ ನನ್ನ ಬಗ್ಗೆ ನಾನು ಹೇಳೋದಕ್ಕಿಂತ ಭಕ್ತರಿದ್ದಾರೆ, ಯಾರೋ ಒಬ್ಬರು ಹೇಳಿದ್ದಕ್ಕಿಂತನೂ ನೀವು ಭಕ್ತರನ್ನು ಕೇಳ್ರಿ. ಯಾಕಂದರೆ ಇದು 1 ವರ್ಷ ಅಲ್ಲ, ನಾವು ಅಲ್ಲಿ 3 ವರ್ಷ ಆಯಿತು ಈಗಾಗಲೇ. ಆ ಗ್ರಾಮದ ಜೊತೆ ಸಂಪರ್ಕ ಇದ್ದು 10-12 ವರ್ಷಗಳಾಯಿತು. ನೀವು ಕೇಳ್ಕೋಬೋದು ಅಂತ ನಾನು ಹೇಳ್ತೀನಿ. ಎಲ್ಲ ಗ್ರಾಮಸ್ಥರು ಹೇಳ್ತಾರೆ, ಆ ಸ್ವಾಮೀಜಿ ನಮಗೆ ಬೇಡವೇ ಬೇಡ ಮತ್ತು ಬಹಿಷ್ಕಾರ ಹಾಕ್ತೀವಿ ಅನ್ನೋ ಮಾತಾಡ್ತಾರೆ. ಅದು ಭಕ್ತರಿಗೆ ಮತ್ತು ಅಲ್ಲಿ ಇರ್ತಕ್ಕಂಥವ್ರಿಗೆ ಬಿಟ್ಟದ್ದು. ಯಾಕಂದರೆ ಇದ್ರ ಬಗ್ಗೆ ನಾನೇನು ಮಾತಾಡಲಿಕ್ಕೆ ಹೋಗೋದಿಲ್ಲ ಏನು ರೀ. ಯಾಕಂದರೆ ನನ್ನ ಕೆಲಸ ಏನಿದೆ, ಆ ಸ್ವಾಮಿ ಸೇವೆಯನ್ನು ಮಾಡೋದು, ಭಕ್ತರ ಸೇವೆಯನ್ನು ಮಾಡೋದು. ನಾನು ನನ್ನ ಸೇವೆಯನ್ನು ನಿಷ್ಠೆಯಿಂದ ಮಾಡ್ಕೊತ ಬಂದಿದ್ದೀನಿ. ಆದರೆ ಇದು ನಡೆದಿರ್ತಕ್ಕಂಥದ್ದು ಹುನ್ನಾರ. ಇದರೊಳಗೆ ಅದು ಹೇಳಿದ್ದೀವಲ್ಲ, ಅದೇನಿದೆ ಅನ್ನೋದು ಅವ್ರಿಗೆ, ಆ ಸ್ವಾಮಿ ಅವ್ರಿಗೆ ಒಳ್ಳೆಯ ಬುದ್ಧಿಯನ್ನು ಕೊಡಲಿ ಅನ್ನೋದು ಮಾತ್ರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ರಾಜಕೀಯ ಕುತಂತ್ರ ಏನೋ ಇದ್ರ ಬಗ್ಗೆ ನಾನು ಹೆಚ್ಚಿಂದೇನು, ಯಾಕಂದರೆ ನನಗೆ ಯಾವುದೋ ಇದ್ರ ಬಗ್ಗೆ ಗೊತ್ತಿಲ್ಲ ಅಂದಮೇಲೆ ನಾನು ಸುಮ್ಮನೆ ಆ ವಿಷಯಗಳನ್ನ ಮಾತಾಡ್ಲಿಕ್ಕೆ ಹೋಗೋದು ಸರಿಯಲ್ಲ. ಅಲ್ಲ, ಅವರು ಬಂದಿರತಕ್ಕಂಥದ್ದು ಮಧ್ಯಾಹ್ನ. ಏನು ಅವ್ರ ಜೊತೆ ಇನ್ನೂ ಹಲವಾರು ಭಕ್ತರು ಇದ್ದರು. ಅವ್ರಿಗೆ ವಾಪಸ್ ಹೋಗಲಿಕ್ಕೆ ಅನಾನುಕೂಲತೆ ಇದ್ದಿದ್ದಕ್ಕಾಗಿ, ಯಾಕಂದರೆ ಈಗಿಂದ ಅಂತಲ್ಲ, ಮೊದಲಿಂದನೂ ಅವರು ಕುಟುಂಬ ಸಮೇತವಾಗಿ ಬರ್ತಾಯಿದ್ರು. ಮತ್ತು ಮೇಲೆ ಪ್ರತಿ ಅಮಾವಾಸ್ಯೆಗೆ ಬರ್ತಾಯಿದ್ರು. ಇದನ್ನೆಲ್ಲ ನೀವು ಇದ್ರ ಬಗ್ಗೆ ಹೆಚ್ಚಿನ ಭಕ್ತರನ್ನೇ ಕೇಳಿ. ಯಾಕಂದರೆ ಇದು ಹೇಳಿದ್ವಲ್ಲ, ಇದೊಂದು ಹುನ್ನಾರ ಇಷ್ಟೇ. ಅಲ್ಲ, ಅದು ನಿಮಗೆ ಅದರಲ್ಲಿ ಇರ್ತಕ್ಕಂಥದ್ದು. ಉಳ್ಕಿದ್ದು ಹೆಚ್ಚಿನ ಬೇಕಾದರೆ ನೀವು ಅವ್ರ ಹತ್ರ ಸ್ಟೇಟ್ಮೆಂಟ್ ತೊಗೊಂಡಿರ್ತಕ್ಕಂಥದ್ದು ಇದೆ, ಅದನ್ನು ನೀವು ನೋಡ್ಬೋದು. ಆಗಲಿ ಎಲ್ಲರಿಗೂ.